ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, CTET ಪರೀಕ್ಷೆ 7/2/2026 ನಡೆದಂತಹ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಸರಳವಾಗಿ ವಿಶ್ಲೇಷಣೆ ಮಾಡೋಣ. ಈಗಾಗಲೇ ನೀವೆಲ್ಲರೂ ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯನ್ನು ಬರೆದು ಬಂದಿದ್ದೀರಾ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಸರಳವಾಗಿ ವಿಶ್ಲೇಷಣೆ ಮಾಡೋಣ. 31 questions. Which of the following is not included in the preamble of the Indian Constitution? ಅಂದರೆ ಯಾವುದು ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಲ್ಲ? ಸೊ ಫಸ್ಟ್ ಒನ್ ಫ್ರೀಡಮ್, ಸೆಕೆಂಡ್ ಒನ್ ಜಸ್ಟಿಸ್, ಥರ್ಡ್ ಒನ್ ಈಕ್ವಾಲಿಟಿ, ಫೋರ್ತ್ ಒನ್ ಲಿಬರ್ಟಿ. ಸೊ ಇಲ್ಲಿ ಫಸ್ಟ್ ಒನ್ ಆನ್ಸರ್ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ, ಇದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಲ್ಲ. ನೆಕ್ಸ್ಟ್ ಕ್ವಶನ್. ಎ ಸಿಚುಯೇಷನ್ ವೇರ್ ಎ ಪರ್ಸನ್ ಡಸ್ ನಾಟ್ have resource and opportunities that are available other person is known as. ಅಂದರೆ ಇತರ ವ್ಯಕ್ತಿಗಳಿಗೆ ಲಭ್ಯವಿರುವಂತಹ ರಿಸೋರ್ಸ್ ಅಂದರೆ ಸಂಪನ್ಮೂಲಗಳು ಮತ್ತು ಆಪರ್ಚುನಿಟೀಸ್ ಅಂದರೆ ಅವಕಾಶಗಳು ಒಬ್ಬ ವ್ಯಕ್ತಿಗೆ ಲಭ್ಯವಿಲ್ಲದಿರುವಂತಹ ಪರಿಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಡಿಫ್ರೆನ್ಸ್, ಅದರ್ನೆಸ್ ಆ್ಯಂಡ್ ಡೈವರ್ಸಿಟಿ, ಇನ್ಈಕ್ವಾಲಿಟಿ ಅಂತ ಇದೆ. ಸೊ ಫೋರ್ತ್ ಒನ್ ಆನ್ಸರ್ ಈಸ್ ರೈಟ್. ಇನ್ಈಕ್ವಾಲಿಟಿ ಅಂತಂದರೆ ಅಸಮಾನತೆ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಫೋರ್ತ್ ಒನ್ ಆನ್ಸರ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ನಾಟ್ ಕ್ಯಾರೆಕ್ಟರಿಟೀಸ್ ಆಫ್ ಡೆಮೋಕ್ರಟಿಸ್ ಗೌರ್ನಮೆಂಟ್? ಅಂದರೆ ಈಸ್ ಆರ್ ಅಂದರೆ ಯಾವುವು ಪ್ರಜಾಸತ್ತಾತ್ಮಕ ಅಂದರೆ ಡೆಮೋಕ್ರಟಿಸ್ ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರದ ಒಂದು ಲಕ್ಷಣಗಳು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ದ ಪ್ರೈಮ್ ಮಿನಿಸ್ಟರ್ ಆ್ಯಸ್ ಅಬ್ಸೊಲೇಟ್ ಪವರ್ ಅಂತಂದರೆ ಪ್ರಧಾನಮಂತ್ರಿಗಳಿಗೆ ಅಧಿಕಾರಗಳು ಮತ್ತು ಕಾರ್ಯಗಳು ಇದು ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣ ಅಲ್ಲ. ಸೊ ಹಾಗಾಗಿ ಆಪ್ಷನ್ 4 ಓನ್ಲಿ ಬಿ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಡಸ್ ನಾಟ್ ಕಮ್ ಅಂಡರ್ ದ jurisdiction of municipal corporation? So maintaining law and order, developing parks, education, making laws. ಅಂದರೆ ಕೆಳಗಿನ ಯಾವ ಕಾರ್ಯವು ನಗರ ಪಾಲಿಕೆಗಳ ಅಧಿಕಾರ ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂತ ಕೇಳಿದರೆ. ಸೊ ಇಲ್ಲಿ ಆಪ್ಷನ್ 4 ಈಸ್ ರೈಟ್. ಮೇಕಿಂಗ್ ಲಾಸ್ ಅಂದರೆ ಕಾನೂನು ನಿರ್ಮಾಣ ಮಾಡುವುದು ಅದರ ಪಾಲಿಕೆಗಳ ಅಧಿಕಾರ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಓಕೆ. Next question. Which of the following sequences in construct of market chain is correct? ಅಂದರೆ ಮಾರುಕಟ್ಟೆ ಸರಪಳಿಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಇಲ್ಲಿ ಕೇಳಿದರೆ. ಸೊ ಇಲ್ಲಿ ಆನ್ಸರ್ ಈಸ್ ಸೆಕೆಂಡ್ ಒನ್. ಪ್ರೊಡ್ಯೂಸರ್, ಹೋಲ್ಸೇಲರ್, ರಿಟೈಲರ್ ಆ್ಯಂಡ್ ಕನ್ಸ್ಯೂಮರ್. ಸೊ ಅಂದರೆ ಪ್ರೊಡ್ಯೂಸರ್ ಅಂತಂದರೆ ಉತ್ಪಾದಕ ಅಂತೇಳಿ ಕರಿತೀವಿ. ನೆಕ್ಸ್ಟು ಹೋಲ್ಸೇಲರ್ ಅಂತ ಹೇಳಿದರೆ ಸಗಟು ವ್ಯಾಪಾರಿಗಳು, ಹಾಗೆ ರಿಟೇಲರ್ ಅಂತಂದರೆ ಚಿಲ್ಲರೆ ವ್ಯಾಪಾರಿಗಳು, ನೆಕ್ಸ್ಟ್ ಕನ್ಸ್ಯೂಮರ್ ಅಂತಂದರೆ ಉಪಭೋಕ್ತ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಸೆಕೆಂಡ್ ಒನ್ ಆನ್ಸರ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರೆಫರೆನ್ಸ್ ಟು ಅಗ್ರಿಕಲ್ಚರಲ್ ಲೇಬರರ್ಸ್. ಸ್ಟೇಟ್ಮೆಂಟ್ ಎ. ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಇನ್ ರೂರಲ್ ಏರಿಯಾಸ್ ಕ್ಯಾನ್ ಡಿಕ್ರೀಸಸ್ ಮೈಟ್ ಫ್ರಮ್ ರೂರಲ್ ಟು ಅರ್ಬನ್ areas. Statement B. One of the main reason for rural-urban migrations has been the high income jobs available in urban areas. ಸೊ ಅಂದರೆ ಅಗ್ರಿಕಲ್ಚರಲ್ ಅಂದರೆ ಈ ಕೃಷಿ ಕಾರ್ಮಿಕರ ಸಂಬಂಧದ ಬಗ್ಗೆ ಕೆಳಗೆ ಹೇಳಿಕೆಗಳಲ್ಲಿ ಯಾವ್ದು ಸರಿಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ರೂರಲ್ ಏರಿಯಾಸ್ ಅಂದರೆ ಉದ್ಯೋಗ ಖಾತರಿ ಕಾರ್ಯಕ್ರಮಗಳು ಗ್ರಾಮದಿಂದ ರೂರಲ್ ಟು ಅರ್ಬನ್ ಏರಿಯಾ ಅಂದರೆ ಗ್ರಾಮದಿಂದ ನಗರ ಪ್ರದೇಶಗಳಿಗೆ ನಡೆಯುವಂತಹ ಒಂದು ವಲಸೆಯನ್ನು ಕಡಿಮೆ ಮಾಡಬಹುದು ಅಂತ ಸ್ಟೇಟ್ಮೆಂಟ್ ಎಲ್ಲಿದೆ. ಸೊ ಸ್ಟೇಟ್ಮೆಂಟ್ ಬಿಯಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಗ್ರಾಮದಿಂದ ನಗರ ಪ್ರದೇಶಗಳಿಗೆ ಅಂದರೆ ರೂರಲ್ ಟು ಅರ್ಬನ್ ಗ್ರಾಮದಿಂದ ನಗರ ಪ್ರದೇಶಗಳಿಗೆ ವಲಸೆ ನಡೆಯಲು ಪ್ರಮುಖ ಕಾರ್ಯಗಳಲ್ಲಿ ಒಂದು ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಆದಾಯದ ಉದ್ಯೋಗಗಳ ಲಭ್ಯತೆ ಆಗಿದೆ ಅಂತೇಳಿ. ಅಂದರೆ ಗ್ರಾಮೀಣದಲ್ಲಿ ಇರೋದಕ್ಕಿಂತ ನಗರದಲ್ಲಿ ಹೆಚ್ಚಿನ ಒಂದು ಉದ್ಯೋಗದ ಆದ್ಯತೆ ಇರುತ್ತೆ ಅಂತ ಹೇಳಿದರೆ. ಸೊ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಈಸ್
ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ, ಅಂದರೆ ಎ ಮತ್ತು ಬಿ ಸ್ಟೇಟ್ಮೆಂಟ್ಗಳು ಎರಡೂ ಸರಿಯಾಗಿದೆ. ಬಟ್ ಬಿ ಈಸ್ ನಾಟ್ ದ ರೀಸನ್ ಫಾರ್ ಎ, ಅಂದರೆ ಬಿ ಯು ಎಗೆ ಕಾರಣವಲ್ಲ ಅಂತ. ಸೊ ಹಾಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ, ಅಂದರೆ ಕಾಲಮ್ ಎನ ಬಿಗೆ ಮ್ಯಾಚ್ ಮಾಡಿ ಅಂತ, ಜೊತೆಗೆ ಸೇರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಂಚಾಯತ್ ರಾಜ್ಯ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಪಂಚಾಯತ್ ರಾಜ್ಯ ಸಂಸ್ಥೆಗಳು A1ನಲ್ಲಿ ಗ್ರಾಮ ಸಭಾ, B1ನಲ್ಲಿ ಗ್ರಾಮ ಪಂಚಾಯತ್, C1ನಲ್ಲಿ ಜನಪದ ಪಂಚಾಯತ್, ಡಿಯಲ್ಲಿ ಜಿಲ್ಲಾ ಪಂಚಾಯತ್ ಇದೆ, ಜಿಲ್ಲಾ ಪರಿಷತ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಹೇಳ್ತೀನಿ ನಾನು. ಸೊ ಆನ್ಸರ್ ಈಸ್ 3 ಎಗೆ 3ನೇದು ಗ್ರಾಮ ಸಭಾ ಅಂತ ಇದೆಯಲ್ಲ, ಅದು ಅಪಿಯರಿಂಗ್ BPL ಲೀಸ್ಟ್ ಅಂತ ಇದೆ, ಅಪ್ರೂವಿಂಗ್. ನೆಕ್ಸ್ಟು ಬಿಗೆ ಗ್ರಾಮ ಪಂಚಾಯತ್, ಇದು 4th ಓಕೆ, ಮೇಂಟೈನಿಂಗ್ ವಾಟರ್ ಸೋರ್ಸ್. ನೆಕ್ಸ್ಟು ಜಾನಪದ ಪಂಚಾಯತ್, ಸಿಗೆ 2nd. ನೆಕ್ಸ್ಟು ಡಿಗೆ ಜಿಲ್ಲಾ ಪರಿಷತ್, ಇದು 1st, ಸ್ಟೇಟಿಂಗ್ ದ ಮನಿ ಎಮಾಂಗ್ ಗ್ರಾಮ ಪಂಚಾಯತ್. ಸೊ ಹಾಗಾಗಿ 3rd ಸರಿಯಾದ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಡಬಲ್ ಬರ್ಡನ್ ರೆಫರ್ ಟು? ಡಬಲ್ ಬರ್ಡನ್ ಅಂತಂದರೆ 2 ಹೊರೆ ಅಂತೇಳಿ ಕರಿತೀವಿ. 2 ಕೆಲಸಗಳನ್ನು ಮಾಡುವುದಕ್ಕೆ 2 ಹೊರೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಆನ್ಸರ್ ಹೇಳ್ತಾ ಹೋಗೋಣ. ಸೊ ವುಮೆನ್ ಡೂಯಿಂಗ್ ಹೌಸ್ ಹೋಲ್ಡ್ ಚೋರ್ಸ್ ಆ್ಯಂಡ್ ವರ್ಕಿಂಗ್ ಔಟ್ಸೈಡ್ ದ ಹೋಮ್ ಟು, ಅಂದರೆ ಮಹಿಳೆ ಮನೆ ಕೆಲಸವನ್ನು ಮಾಡುವುದರ ಜೊತೆಗೆ ಮನೆಯ ಹೊರಗಡೆ ಕೆಲಸವನ್ನು ಮಾಡುತ್ತಾಳೆ. ಸೊ ಅದನ್ನು ನಾವು ಡಬಲ್ ಬರ್ಡನ್ ಅಂತೇಳಿ ಕರಿತೀವಿ. ಹಾಗಾಗಿ ಆನ್ಸರ್ ಈಸ್ 1st ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ದ ಡ್ಯಾಶ್ ಪ್ರೊಟೆಕ್ಟ್ ಸಿಟಿಜನ್ಸ್ ಅಗೇನೆಸ್ಟ್ ದ ಆರ್ಬಿಟರಿ ಆ್ಯಂಡ್ ಅಬ್ಸೊಲೇಟ್ ಎಕ್ಸೈಸ್ ಆಫ್ ಪವರ್ ಬೈ ದ ಸ್ಟೇಟ್, ಅಂದರೆ ರಾಜ್ಯವು ತನ್ನ ನಾಗರಿಕರನ್ನು ಯಾದೃಚ್ಛಿಕ ಹಾಗೂ ಸಂಪೂರ್ಣ ಅಧಿಕಾರದ ಬಳಕೆಯಿಂದ ರಕ್ಷಿಸುತ್ತದೆ. ಸೊ ಅದು ಯಾವುದು ಅಂತೇಳಿ ಕೇಳಿದರೆ, ಫಸ್ಟ್ ಫಂಡಮೆಂಟಲ್ ರೈಟ್ಸ್, ಸೆಕೆಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಥರ್ಡ್ ಪೊಲಿಟಿಕಲ್ ರೈಟ್ಸ್, ಫೋರ್ತ್ ವುಮೆನ್ ರೈಟ್ಸ್. ಸೊ ಆನ್ಸರ್ ಈಸ್ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳು. ಸೊ ಇದು ಮಾನವರಿಗೆ ಅತಿ ಮುಖ್ಯವಾದಂಥ ಒಂದು ಹಕ್ಕಾಗಿರುತ್ತೆ. ಸೊ ಇದು ಫಂಡಮೆಂಟಲ್ ರೈಟ್ಸ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ ವೈಲೇಟ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಭಾರತ ಸಂವಿಧಾನದ 21ನೇ ಆ್ಯಕ್ಟ್, 21ನೇ ವಿಧಿಯು ಏನನ್ನು ತಿಳಿಸುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆನ್ಸರ್ ಹೇಳೋಣ. ಸೊ ಎ, ಸ್ಯಾನಿಟೇಷನ್ ಸ್ಟಾಫ್ ನಾಟ್ ಗೆಟಿಂಗ್ ಮಿನಿಮಮ್ ವೇಜಸ್ ಫಿಕ್ಸ್ಡ್ ಬೈ ದ ಗವರ್ನಮೆಂಟ್, ಅಂದರೆ ಸರ್ಕಾರ ನಿಗದಿಪಡಿಸಿದಂಥ ಕನಿಷ್ಠ ವೇತನವನ್ನು ಪಡೆಯದ ನೈರ್ಮಲ್ಯ ಪೌರ ಕಾರ್ಮಿಕ. ಸೊ ಇದು 21ನೇ, ಅಂದರೆ ಜೀವಿಸುವ ಮತ್ತು ಹಕ್ಕನ್ನು, ವೈಯಕ್ತಿಕ ಖಾತರಿಪಡಿಸುವಂಥ ಹಕ್ಕನ್ನು ಈ 21ನೇ ಆ್ಯಕ್ಟ್ ಹೇಳುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ಎ ಏನು ಹೇಳಿದೆ ನೋಡೋಣ. ಇಫ್ ಆನ್ FIR ಹ್ಯಾಸ್ ಬೀನ್ ರಿಜಿಸ್ಟರ್ಡ್ ಫಾರ್ ಎ ಕಾಗ್ನಿಸಬಲ್ offense, the police can any relative of the accused for 24 hours, ಅಂದರೆ 24 ಗಂಟೆಗಳಲ್ಲಿ ಒಬ್ಬ ವ್ಯಕ್ತಿಯನ್ನು FIR ದಾಖಲು ಮಾಡ್ಬೋದಾ, ಅಂದರೆ ಮಾಡ್ಬೋದು ಅಂತ ಅನ್ನೋದಾದರೆ, ಸ್ಟೇಟ್ಮೆಂಟ್ ಬಿಯಲ್ಲಿ ದ ಪೊಲೀಸ್ ಇನ್ವೆಸ್ಟಿಗೇಷನ್ ಇನ್ಕ್ಲೂಡೆಸ್ ಕಲೆಕ್ಟಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎವಿಡೆನ್ಸ್, ಅಂದರೆ ಅದಕ್ಕೆ ಸರಿಯಾದಂಥ ಒಬ್ಬ ಪೊಲೀಸ್ ಇನ್ವೆಸ್ಟಿಗೇಷನನ್ನು ಮಾಡಿ ಅದಕ್ಕೆ ಸರಿಯಾದಂತಹ ಒಂದು ಎವಿಡೆನ್ಸ್, ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಇರಬೇಕು ಅನ್ನೋದು ಇದು ಸ್ಟೇಟ್ಮೆಂಟ್ ಬಿ ಹೇಳುತ್ತೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 4 ಎ ಈಸ್ ಫಾಲ್ಸ್, ಅಂದರೆ ಒಬ್ಬ ವ್ಯಕ್ತಿಯನ್ನು 24 ಗಂಟೆಗಳಲ್ಲಿ FIR ದಾಖಲು ಮಾಡುವ ಹಾಗಿಲ್ಲ. ಬಟ್ ಬಿ ಈಸ್ ಟ್ರೂ, ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನನ್ನು ಮಾಡಿ ಅದಕ್ಕೆ ನಿರ್ದಿಷ್ಟವಾದಂಥ ಸಾಕ್ಷಿಗಳನ್ನು ಕಂಡು ಹಿಡಿದ ಮೇಲೆ ಅದಕ್ಕೆ FIR ದಾಖಲು ಮಾಡ್ಬೋದು. ಓಕೆ, ಸೊ ಹಾಗಾಗಿ 4 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕುಡ್ ಬಿ ಆ್ಯನ್ ಅಪ್ರೋಪ್ರಿಯೇಟ್ ವೇ ಟು ಕೌಂಟರ್ ದ ಮಾರ್ಜಿನಲೈಸೇಷನ್ ಆದಿವಾಸೀಸ್, ಅಂದರೆ ಆದಿವಾಸಿಗಳ ಬಗ್ಗೆ ಇಲ್ಲಿ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಆನ್ಸರ್ ಅಂತ ಹೇಳಿದರೆ ಟೀಚ್ ದೇರ್ ಹಿಸ್ಟ್ರಿ ಇನ್ ಸ್ಕೂಲ್, ಅಂದರೆ ಶಾಲೆಗಳಲ್ಲಿ
ಈ ಒಂದು ಆದಿವಾಸಿ ಜನಾಂಗಗಳ ಬಗ್ಗೆ ಒಂದು ಇತಿಹಾಸವನ್ನು, ಅವರುಗಳ ಇತಿಹಾಸವನ್ನು ಬೋಧನೆ ಮಾಡಬೇಕು ಅನ್ನೋದು ಇದು ಒಂದು ಸರಿಯಾದ ಆನ್ಸರ್ ಆಗಿದೆ. ಸೊ ಹಾಗಾಗಿ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ communities as have been provided constitutional safeguards enacting the Prevention of Articles Act in 1989 ಅಂದರೆ 1980ರ ಒಂದು ಆ್ಯಕ್ಟ್ ಯಾವುದ್ರ ಬಗ್ಗೆ ಇಲ್ಲಿ ತಿಳಿಸುತ್ತೆ ಅಂತ ಇಲ್ಲಿ ಭಾರತದ ಸಂವಿಧಾನದಲ್ಲಿ ತಿಳಿಸುತ್ತೆ ಅಂತ ಹೇಳಿ ಕೇಳಿದರೆ, ಸೊ ಆನ್ಸರ್ ಈಸ್ ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರ ಬಗ್ಗೆ ಈ ಒಂದು 1989ರ ಕಾಯ್ದೆ ನಮಗೆ ತಿಳಿಸುತ್ತೆ. ಅಲ್ಪಸಂಖ್ಯಾತರು, ಓಕೆ, ಮೈನಾರಿಟೀಸ್ ಅಂತಂದರೆ ಅಲ್ಪಸಂಖ್ಯಾತರು. ನೆಕ್ಸ್ಟ್ ಕ್ವಶನ್, ದ ಬೌಂಡರೀಸ್ ಆಫ್ ಡಿಸಿಪ್ಲಿನ್ಸ್ ದಟ್ ಮೇಕ್ ಅಪ್ ದ ಸೋಷಿಯಲ್ ಸೈನ್ಸ್ ನೀಡ್ ಟು ಬಿ ಓಪನ್ಡ್ ಅಪ್ ಅಂಡ್ a plurality of approaches may be applied to understand a given phenomenon. What is this approach called? ಅಂದರೆ ಸಮಾಜ ವಿಜ್ಞಾನ ವಿಷಯವು ಒಂದು ಯಾವುದರ ಒಂದು ಮಾರ್ಗ ದಾರಿಯನ್ನು ಅಭಿವೃದ್ಧಿಯನ್ನು ತಿಳಿಸುತ್ತೆ ಒಂದು ಪಾಠದ ಮೂಲಕ ಅಂತ ಇಲ್ಲಿ ಕೇಳಿದರೆ, ಅಪ್ರೋಚ್ ಮಾಡುತ್ತೆ ಅಂತ ಕೇಳಿದರೆ, ಸೊ ಅದು ವಿದ್ಯಾರ್ಥಿಗಳಲ್ಲಿ ಇಂಟರ್ ಡಿಸಿಪ್ಲಿನರಿ ಥಿಂಕಿಂಗ್ ಅಂದರೆ ಅಂತರ್ಶೀಲನ ಚಿಂತನೆಯನ್ನು ಮೂಡಿಸುತ್ತೆ. ಯಾವುದು? ಸೋಷಿಯಲ್ ಸೈನ್ಸ್. ಇಂಟರ್ ಡಿಸಿಪ್ಲಿನರಿ ಥಿಂಕಿಂಗ್ ಅಂದರೆ ಅಂತರ್ಶೀಲನ ಚಿಂತನೆ ಅಂತೇಳಿ ನಾವು ಕರಿತೀವಿ. ಓಕೆ, ಹಾಗಾಗಿ ಆನ್ಸರ್ ಥರ್ಡ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫೌಂಡೇಶನಲ್ ಲಾಜಿಕ್ ಇನ್ ದ ಡ್ರಾಫ್ಟಿಂಗ್ ಆಫ್ ಸಿಲಬೈ ಆಫ್ ಸೋಷಿಯಲ್ ಸೈನ್ಸ್? ಸಮಾಜ ವಿಜ್ಞಾನ ವಿಷಯವು ಒಂದು ಅಧಿಕೃತವಾಗಿ ಅಂದರೆ ತಾರ್ಕಿಕವಾಗಿ ಯಾವುದರ ಬಗ್ಗೆ ನಮಗೆ ವಿಷಯವನ್ನು ತಿಳಿಸುತ್ತೆ ಅಂತ ಹೇಳಿದರೆ, ಆನ್ಸರ್ ಇನ್ಕ್ಲೂಷನ್ ಆಫ್ ಲೋಕಲ್ ಪರ್ಸೆಪ್ಷನ್ ಅಂದರೆ ಸ್ಥಳೀಯ, ಲೋಕಲ್ ಅಂತಂದರೆ ಸ್ಥಳೀಯ ವಿಷಯಗಳ ಬಗ್ಗೆ, ಅಲ್ಲಿಯ ಪರಿಸ್ಥಿತಿಗಳ ಬಗ್ಗೆ ನಮಗೆ ಗ್ರಹಿಕೆಯನ್ನು ಮೂಡಿಸುತ್ತೆ. ಓಕೆ, ಸ್ಥಳೀಯ ಒಂದು ಸ್ಥಳಗಳ ಒಂದು ಅಲ್ಲಿಯ ಒಂದು ಪರಿಸ್ಥಿತಿಗಳ ಒಂದು ಗ್ರಹಿಕೆಯನ್ನು ಸೇರಿಸುವುದನ್ನು ನಾವು ಇನ್ಕ್ಲೂಷನ್ ಆಫ್ ಲೋಕಲ್ ಪರ್ಸೆಪ್ಷನ್ ಅಂತೇಳಿ ಕರಿತೀವಿ. ಹಾಗಾಗಿ ಥರ್ಡ್ ಆನ್ಸರ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್, ದ ಕಾನ್ಸೆಪ್ಟ್ ಆಫ್ ಎ ಫೇರ್ trial is an important one while talking about the criminal justice system. To teach this concept, you narrate to the students the story of a person who has been accused of theft and what happens thereafter at the police station and later in the court. What pedagogical resource have you ಯೂಸ್ಡ್ ಇಯರ್ ಅಂತಂದರೆ, ಈಗ ಕನ್ನಡ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಈ ರೀತಿಯ ವಿಷಯಗಳಲ್ಲಿ ಏನು ಸಮಸ್ಯೆ ಇರುವಂತಹ ವ್ಯಕ್ತಿ ಅಥವಾ ಅವನ ಪರ್ಸನಲ್ ವಿಷಯಗಳಾಗಿರ್ಬೋದು, ಸೊ ಆ ವಿಷಯವನ್ನು ಒಂದು ವ್ಯಕ್ತಿಯ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡು ಮಾಡುವಂಥ ಒಂದು ಅಧ್ಯಯನವನ್ನು ಏನಂತ ಕರೀತಾರೆ ಅಂತೇಳಿ ಕೇಳಿದರೆ, ಸೊ ಅಧ್ಯಯನಕ್ಕೆ ನಾವು ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ. ಸೊ ನಾವೆಲ್ಲ DEd ಮತ್ತು BEdಲ್ಲಿ ಈ ಒಂದು ಏನು ಸ್ಟಡಿ ಬಗ್ಗೆ ಓದಿದ್ದೀವಿ ಕೂಡ. ಸೊ ಕೇಸ್ ಸ್ಟಡಿ ಅಂತಂದರೆ ವ್ಯಕ್ತಿ ಅಧ್ಯಯನ ಅಂತೇಳಿ ಕರಿತೀವಿ. ಆ ಬಗ್ಗೆ ಇರುವಂತಹ ಕೆಲವು ಸಮಸ್ಯೆಗಳು, ಅವನ ಒಂದು ಏನು ಕಲಿಕೆಯಲ್ಲಿ ಬರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ. ಹಾಗಾಗಿ ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್ ಅಂದರೆ ಕೆಳಗಡೆ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ A ಆ್ಯಂಡ್ R ಅಂತೇಳಿ. ಸೊ ಇವುಗಳ ಹೇಳಿಕೆಗಳನ್ನು ಓದ್ಬಿಟ್ಟು ಅದು ಸರಿಯಾದ ಹೇಳಿಕೆಗಳನ್ನು ನಾವು ಚೂಸ್ ಮಾಡಬೇಕು. ಸೊ ಇಲ್ಲಿ ಫಸ್ಟು A1 ಸ್ಟೇಟ್ಮೆಂಟಲ್ಲಿ, ದ ಸ್ಟಡಿ ಆಫ್ ಸೋಷಿಯಲ್ ಸೈನ್ಸ್ ಎಲ್ಪ್ಸ್ ದ ಲರ್ನರ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಟೆಂಪರರಿ ಸೊಸೈಟಿ ಬೆಟರ್. ಅಂದರೆ ಸಮಾಜ ವಿಜ್ಞಾನ ಅಧ್ಯಯನವು ಲರ್ನರ್ಸ್ ಅಂದರೆ ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಒಂದು ಅರ್ಥ ಮಾಡಿಕೊಳ್ಳುವಂಥ ಒಂದು ಸೊಸೈಟಿ, ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಅದು ಬೆಳೆಸುತ್ತಂತೆ. ರೀಸನ್ ಆರ್ ಏನು ಹೇಳುತ್ತೆ ಅಂದರೆ, ಸೋಷಿಯಲ್ ಸೈನ್ಸ್ ಎಜುಕೇಷನ್ ಏಮ್ಸ್ ಅಟ್ ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ಎಸೆನ್ಷಿಯಲಿ ನಾಲೆಡ್ಜ್. ಅಂದರೆ ಸಮಾಜ ವಿಜ್ಞಾನ ಅಧ್ಯಯನವು ಶಿಕ್ಷಣದಿಂದ ಒಂದು ವಿದ್ಯಾರ್ಥಿಗಳಲ್ಲಿ ನಾಲೆಡ್ಜ್ ಅಂದರೆ ಒಂದು ಏನು ಜ್ಞಾನ ಅಂದರೆ ನಾಲೆಡ್ಜ್ ಸ್ಕಿಲ್ಸ್ ಅಂದರೆ ಜ್ಞಾನವನ್ನು, ಕೌಶಲ್ಯವನ್ನು ಮತ್ತು ಆ್ಯಟಿಟ್ಯೂಡ್ ನೆಸಸರಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್
ಅಂದರೆ ತಮ್ಮ ಏನು ವೈಯಕ್ತಿಕ ಅಭಿವೃದ್ಧಿಯನ್ನು ಬೆಳೆಸಿಕೊಳ್ಳೋ ಆತ್ಮವಿಶ್ವಾಸವನ್ನು ಮತ್ತು ಆ್ಯಂಡ್ ಆಲ್ಸೋ ಫಾರ್ ಬಿಕೇಮಿಂಗ್ ಆ್ಯನ್ ಎಫೆಕ್ಟಿವ್ ಮೆಂಬರ್ ಆಫ್ ದ ಸೊಸೈಟಿ. ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನೋ ಒಂದು ಏನು ದೃಢೀಕರಿಸುವಂಥ ಒಂದು ಕಲಿಕೆಯನ್ನು ಸಮಾಜ ವಿಜ್ಞಾನದಿಂದ ವಿದ್ಯಾರ್ಥಿಗಳು ಕಲಿತಾರೆ ಅನ್ನೋದನ್ನು ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಹಾಗಾಗಿ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಬೋತ್ ಎ ಆ್ಯಂಡ್ ಆರ್ ಟ್ರೂ, ಅಂದರೆ ಎ ಮತ್ತು ಆರ್ ಸತ್ಯವಾಗಿದೆ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆರು ಎಗೆ ಸರಿಯಾದಂಥ ಒಂದು ವಿವರಣೆಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಟೀಚಿಂಗ್ ಸೋಷಿಯಲ್ ಸೈನ್ಸ್ ಈಸ್ ಎ, ಅಂದರೆ ಸಮಾಜ ವಿಜ್ಞಾನ ಬೋಧನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಪ್ರೊಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಫ್ಯಾಕ್ಟ್ಸ್, ಕೋಚಿಂಗ್ ಫಾರ್ ಮೆಮೊರೈಸೇಷನ್, ಪರ್ಸನಲ್ ಆ್ಯಕ್ಟಿವಿಟಿ, ಪ್ರೊಫೆಷನಲ್ ಆ್ಯಕ್ಟಿವಿಟಿ. ಸೊ ಆನ್ಸರ್ ಈಸ್ ಪ್ರೊಫೆಷನಲ್ ಆ್ಯಕ್ಟಿವಿಟಿ. ಅಂದರೆ ಸಮಾಜ ವಿಜ್ಞಾನ ಬೋಧನೆಯು ಒಬ್ಬ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಒಂದು ವೃತ್ತಿಪರ ಚಟುವಟಿಕೆ, ವೃತ್ತಿಪರ ಕಾರ್ಯಗಳ ಬಗ್ಗೆ ಅವನಿಗೆ ಜ್ಞಾನ ಕೌಶಲ್ಯವನ್ನು ಸಮಾಜ ವಿಜ್ಞಾನವು ತಿಳಿಸುತ್ತೆ. ಸೊ ಹಾಗಾಗಿ ಪ್ರೊಫೆಷನಲ್ ಆ್ಯಕ್ಟಿವಿಟಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ದ ಮೋಸ್ಟ್ ಅವೈಲಬಲ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್ ಟು ದ ಸ್ಟೂಡೆಂಟ್ಸ್. ಅಂದರೆ ಸಮಾಜ ವಿಜ್ಞಾನ ಕಲಿಕೆಯಲ್ಲಿ ಬೋಧನೆ ಮಾಡುವಾಗ ಅಥವಾ ಕಲಿಸುವಾಗ ಯಾವ ಒಂದು ಮೆಟೀರಿಯಲ್ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದ ವಿವರಣೆಯನ್ನು ನೀಡ್ಬೋದು ಅಂತ ಹೇಳಿ ಕೇಳಿದರೆ, ಸೊ ಫಸ್ಟ್ ಒನ್ ಗ್ಲೋಬ್, ಸೆಕೆಂಡ್ ಒನ್ ಮ್ಯಾಪ್, ಥರ್ಡ್ ಒನ್ ಅಟ್ಲಾಸ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ಸೊ ಇಲ್ಲಿ ಗ್ಲೋಬ್ ಮತ್ತು ಅಟ್ಲಾಸನ್ನು ನಾವು ಆಯ್ಕೆ ಮಾಡ್ಬೋದು. ಯಾಕೆ ಅಂದರೆ ಗ್ಲೋಬ್ ಮತ್ತು ಅಟ್ಲಾಸ್ನಲ್ಲಿ ನಾವು ಭೂಮಿಯ ಬಗ್ಗೆ, ಪ್ರಪಂಚದ ಒಂದು ಜ್ಞಾನವನ್ನು, ಎಲ್ಲ ಒಂದು ದೇಶಗಳ ಒಂದು ಏನು ವಾಯುಗುಣ, ವಾತಾವರಣಗಳ ಬಗ್ಗೆ ಸಂಪೂರ್ಣವಾದ ಮೆಟೀರಿಯಲ್ಸನ್ನು ನೀಡಿ ಅಂದರೆ ತಗೊಂಡು, ಅಂದರೆ ಗ್ಲೋಬಲ್ ಮತ್ತು ಅಟ್ಲಾಸನ್ನು ಮೂಲಕ ನಾವು ಟೀಚಿಂಗನ್ನು ಮಾಡ್ಬೋದು. ಸೊ ಹಾಗಾಗಿ ಎ ಮತ್ತು ಬಿ ಈಸ್ ರೈಟ್ ಆನ್ಸರ್. ಗ್ಲೋಬ್ ಆ್ಯಂಡ್ ಅಟ್ಲಾಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೆಡಗಾಜಿಕಲ್ ಟೆಕ್ನಿಕ್ಸ್ ಶುಡ್ ಬಿ ಯೂಸ್ಡ್ ಬೈ ಟೀಚರ್ಸ್ ಫಾರ್ ಮೇಕಿಂಗ್ ಸೋಷಿಯಲ್ ಸೈನ್ಸ್ ಎಂಜಾಯಬಲ್ ಫಾರ್ ಸ್ಟೂಡೆಂಟ್ಸ್. ಅಂದರೆ ಶಿಕ್ಷಕರಾದವರು ಸಮಾಜ ವಿಜ್ಞಾನ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಬೋಧನಾ ವಿಧಾನಗಳನ್ನು, ಒಂದು ಟೆಕ್ನಿಕ್ಕನ್ನು ಎಂಜಾಯ್ ಮೂಲಕ ಮಾಡ್ಬೋದು ಅಂತ ಹೇಳಿ ಕೇಳಿದರೆ, ಸೊ ಆನ್ಸರ್ ಈಸ್ ಎನ್ಕರೇಜಿಂಗ್ ವಾಚಿಂಗ್ ಆಫ್ ನೈಟ್ ಸ್ಕೈ. ಅಂದರೆ ರಾತ್ರಿ ಆಕಾಶ ವೀಕ್ಷಣೆಯನ್ನು ಅವರಿಗೆ ತೋರಿಸುವುದರ ಮೂಲಕ ನಾವು ಸಮಾಜ ವಿಜ್ಞಾನ ಕಲಿಕೆಯನ್ನು ಅವರಿಗೆ ಒಂದು ಸರಳವಾದ ವಿಧಾನದಲ್ಲಿ ಅವರಿಗೆ ನೀಡ್ಬೋದು. ಸೊ ಹಾಗಾಗಿ ಎನ್ಕರೇಜಿಂಗ್ ವಾಚಿಂಗ್ ಆಫ್ ನೈಟ್ ಸ್ಕೈ, ಆನ್ಸರ್ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್, ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್. ಕೆಳಗಡೆ 2 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಯಾವುದು ಸರಿಯಾದ ಆನ್ಸರ್ ಅಂತ ಚೂಸ್ ಮಾಡಬೇಕು. ಸ್ಟೇಟ್ಮೆಂಟ್ 1 ಮೀನಿಂಗ್ಫುಲ್ ಲರ್ನಿಂಗ್ ಇನ್ ಸೋಷಿಯಲ್ ಸೈನ್ಸ್ ಈಸ್ ಎ ಜನರೇಟಿವ್ ಪ್ರೊಸೆಸ್ ಆಫ್ ಸ್ಟೋರೇಜ್ ಆ್ಯಂಡ್ ರಿಟ್ರೈವಲ್ ಆಫ್ ಇನ್ಫಾರ್ಮೇಷನ್. ಅಂದರೆ ಸಮಾಜ ವಿಜ್ಞಾನ ವಿಷಯವು ಅರ್ಥಪೂರ್ಣವಾದ ಕಲಿಕೆಯಲ್ಲಿ ಪ್ರೊಸೆಸ್ ಆಫ್ ಸ್ಟೋರೇಜ್, ಅಂದರೆ ಸಂಗ್ರಹವಾಗಿರುವಂಥ ವಿಷಯವನ್ನು ರೀಟ್ರೈವಲ್ ಅಂದರೆ ಮತ್ತೆ ಮರುಪಡೆಯುತ್ತೆ ಅಥವಾ ಹಿಂಪಡೆಯುತ್ತೆ ಅಂತ ಹೇಳಿ ಈ ಒಂದು ಇನ್ಫಾರ್ಮೇಷನನ್ನು ತಿಳಿಸುತ್ತೆ. ಬಟ್ ಸ್ಟೇಟ್ಮೆಂಟ್ 2 ಥಿಂಕಿಂಗ್ ಲ್ಯಾಂಗ್ವೇಜ್, ವರ್ಬಲ್ ಆರ್ ಸೈನ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಆರ್ ಇಂಟಿಮೇಟ್ಲಿ ಇಂಟರ್ವೆನೆಡ್. ಅಂದರೆ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಅನ್ನೋ ಭಾಷೆಯು ಅದು ಯೋಚನಾ ಶಕ್ತಿಯನ್ನು ನಮಗೆ ಬೆಳೆಸುತ್ತೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನು ಹೇಳುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗಿದೆ. ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಅಂದರೆ ಯೋಚನಾ ಲಹರಿಯನ್ನು ಸಮಾಜ ವಿಜ್ಞಾನವು ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತೆ. ಸೊ ಇದು ಸರಿಯಾದ ಆನ್ಸರ್. ಹಾಗಾಗಿ ಸೆಕೆಂಡ್ ಒನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ಸ್, ಬಿಫೋರ್ 2 ಸ್ಟೇಟ್ಮೆಂಟ್ಸ್. ಕೆಳಗಡೆ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ, ಕೇರ್ಫುಲ್ಲಾಗಿ ಓದ್ಕೊಂಡು ಸೊ ಆ ಹೇಳಿಕೆಗಳನ್ನು ಚೂಸ್ ಮಾಡಬೇಕು. ಸ್ಟೇಟ್ಮೆಂಟ್ 1 ಈಸ್ ಎ ಡೆಮೋಕ್ರೆಟಿಕ್ ಸೆಟಪ್ ಸೆಂಟ್ರಲೈಸೇಷನ್ ಆಫ್ ಪವರ್ ಸಚ್ ಆಸ್ ದ ಪಂಚಾಯತ್ ಸಿಸ್ಟಮ್ ಆಸ್ ಗೈನ್ಡ್ ಇಂಪಾರ್ಟೆನ್ಸ್. ಸ್ಟೇಟ್ಮೆಂಟ್ 2 ಪಂಚಾಯತ್ ರಾಜ್ ಸಿಸ್ಟಮ್ ಏಮ್ಸ್ ಅಟ್ ರೈಸಿಂಗ್ ದ ಲೆವೆಲ್ ಆಫ್ ಪಾರ್ಟಿಸಿಪೇಷನ್, ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್. ಸೊ ಇಲ್ಲಿ ಆನ್ಸರ್ ಸೆಕೆಂಡ್ ಬಂತು. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಅಂದರೆ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಅಂದರೆ ಪಂಚಾಯತ್ ರಾಜ್ಯ ಸಂಸ್ಥೆಯಲ್ಲಿ ಜನರಿಗೆ ಏನು ಪಾರ್ಟಿಸಿಪೇಷನ್, ಅಂದರೆ ಅಲ್ಲಿ ಕೆಲಸವನ್ನು ಮಾಡಲು ಅದು ಯಾವುದು ಪಂಚಾಯತ್ ರಾಜ್ಯವು ಜನರಿಗೆ ಸಹಕಾರವನ್ನು ನೀಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಸರಿಯಾಗಿದೆ. ಓಕೆ. ನೆಕ್ಸ್ಟ್ ಕ್ವಶನ್,
The Sabha in the region of Pallava, through their subcommittees, performed various work such as irrigation, road construction, maintenance of local temples, etc., which are the following child-centered activities can be done to acquaint the students with the ನಾನ್ಸೆನ್ಸ್ ಆಫ್ ದೇರ್ ಫಂಕ್ಷನಿಂಗ್. ಅಂದರೆ ನಾವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಏನು ಗುಂಪು ಚಟುವಟಿಕೆಗಳನ್ನು ಒಂದು ಸಭೆಗಳನ್ನು ನಡೆಸಿ ಅವರಿಗೆ ಒಂದು ತರಗತಿ ನಿರ್ವಹಣೆಯ ಒಂದು ಶಾಲಾ ನಿರ್ವಹಣೆಯ ಒಂದು ನೀಡುವಂಥ ಚಟುವಟಿಕೆಯನ್ನು ಯಾವ ರೀತಿಯಾದ ಫಂಕ್ಷನಿಂಗ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಅಂದರೆ ಎಕ್ಸಾಂಪಲ್ಸ್ ಆಫ್ ಡಿಫ್ರೆಂಟ್ ಗ್ರೂಪ್ಸ್ ಕ್ರಿಯೇಟೆಡ್ ಫಾರ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಅಂದರೆ ತರಗತಿಗಳಲ್ಲಿ ಗುಂಪುಗಳನ್ನು ಮಾಡಿಬಿಟ್ಟು ಒಂದು ತರಗತಿಯ ನಿರ್ವಹಣೆಯ ಬಗ್ಗೆ ಅವರಿಗೆ ಅಧಿಕಾರವನ್ನು ತಿಳಿಸ್ಕೊಡ್ಬೇಕು ಅನ್ನೋದು. ಸೊ ಹಾಗಾಗಿ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಅಂದರೆ ಎಕ್ಸಾಂಪಲ್ಸ್ ಆಫ್ ಡಿಫ್ರೆಂಟ್ ಗ್ರೂಪ್ಸ್ ಅಂದರೆ ವಿವಿಧ ಗುಂಪುಗಳನ್ನು ಮಾಡಿ ಕ್ರಿಯೇಟೆಡ್ ಫಾರ್ ಕ್ಲಾಸ್ ರೂಮ್ ತರಗತಿಗಳಲ್ಲಿ ಗುಂಪುಗಳನ್ನು ಮಾಡಿ ಮ್ಯಾನೇಜ್ಮೆಂಟ್ ಅಂದರೆ ಅಧಿಕಾರ ನಿರ್ವಹಣೆಯನ್ನು ಯಾವ ರೀತಿಯಾದ ತರಗತಿ ಮೇಂಟೈನ್ ಮಾಡಬೇಕು ಮತ್ತು ಶಾಲೆಗಳಲ್ಲಿ ಏನು ಫಂಕ್ಷನ್ಸ್ ಅರೇಂಜ್ಮೆಂಟ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ಇಲ್ಲಿ ಆನ್ಸರ್ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಒನ್, to ensure that social science teaching moves away from an excessive emphasis on developmental issue to an understanding of issue related to justice and dignity, there needs to be a shift in focus from utilitarianism to. ಅಂದರೆ ಸಮಾಜ ವಿಜ್ಞಾನ ಆ ವಿಷಯವು ಎಲ್ಲರಲ್ಲೂ ಏನನ್ನ ಒಂದು ಡೆವಲಪ್ಮೆಂಟಲ್ ಏನನ್ನ ಒಂದು ಅಭಿವೃದ್ಧಿಯನ್ನು ಪಡಿಸುತ್ತೆ, ನ್ಯಾಯವನ್ನು ಒದಗಿಸುತ್ತೆ, ಜಸ್ಟಿಸ್ ನ್ಯಾಯವನ್ನು ಒದಗಿಸುತ್ತೆ ಅನ್ನೋದು ಅಂತ ಹೇಳೋದಾದರೆ, ಸೊ ಆಪ್ಷನ್ ಒನ್ ಸಮಾನತೆ, ಎಲ್ಲರಲ್ಲೂ ಸಮಾನತೆಯನ್ನು ಸಮಾಜ ವಿಜ್ಞಾನವು ಬೆಳೆಸುತ್ತೆ. ಸೊ ಹಾಗಾಗಿ ಆಪ್ಷನ್ ಒನ್ ಸಮಾನತೆ ಸರಿಯಾದ ಆನ್ಸರ್. ಸೊ 56 ಆನ್ಸರ್. ಇಲ್ಲಿ ಸ್ಟೇಟ್ಮೆಂಟನ್ನು ಎರಡು ಕೊಟ್ಟಿದ್ದಾರೆ. ಸೊ A1 ಮತ್ತು R ಅಂತೇಳಿ. ಸೊ ಇಲ್ಲಿ ಡೈರೆಕ್ಟ್ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಫೋರ್ತ್ ಒನ್ ಆನ್ಸರ್ ಈಸ್ ರೈಟ್ ಆನ್ಸರ್. ಬೋತ್ ಎ ಆ್ಯಂಡ್ ಆರ್ ಟ್ರೂ. ಅಂದರೆ ಎ ಮತ್ತು ಎರಡು ಸರಿಯಾಗಿದೆ, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ದ ಯೂಸ್ ಆಫ್ ಐರಾನ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಬಿಗ್ಯಾನ್ ಅಬೌಟ್ 3000 ಇಯರ್ಸ್ ಎಗೋ. ಅಂದರೆ 3000 ವರ್ಷಗಳ ಹಿಂದೆ ಭಾರತೀಯ ಒಂದು ಇತಿಹಾಸದಲ್ಲಿ ಐರಾನ್ ಕಬ್ಬಿಣ ಯುಗದ ಬಗ್ಗೆ ವಾಟ್ ಟಾಸ್ಕ್ ವುಡ್ ಯು, ನೀವು ಯಾವ ರೀತಿಯಾದ ಕಾರ್ಯವನ್ನು ಕೈಗೊಳ್ತೀರಾ ಅಂತ ಟೀಚರ್ಸಿಗೆ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ನನ್ನ ಹೇಳಬೇಕು ಅಂತ ಹೇಳಿದರೆ ಎ, ಸಿ ಮತ್ತು ಬಿ ಹೇಳ್ಬೋದು. ಸೊ ಓಕೆ, ABC ಈಸ್ ರೈಟ್ ಆನ್ಸರ್ ಅಂತ. ರಿವಿವಿಂಗ್ ದ ಬುಕ್ ವಾಟ್ ಹ್ಯಾಪನೆಡ್ ಇನ್ ಹಿಸ್ಟ್ರಿ. ಅಂದರೆ ಇತಿಹಾಸದ ಬಗ್ಗೆ ಬರೆದಿರುವಂತಹ ರೈಟನ್ ಬೈ ಗಾರ್ಡನ್ ಚಿಲ್ಡ್. ಇವರು ಕಬ್ಬಿಣ ಯುಗದ ಯಾವ ರೀತಿಯಾಗಿತ್ತು ಅನ್ನೋ ಇತಿಹಾಸದ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಮೀಟಿಂಗ್ ಸಮ್ ಒನ್ ಐರಾನ್ ಫ್ರಮ್ ದ ಟ್ರೆಡಿಷನಲ್ ಬ್ಲ್ಯಾಕ್ ಸ್ಮಿಥಿಂಗ್ ಕಮ್ಯುನಿಟಿ ಆಫ್ ಯುವರ್ ಏರಿಯಾ ಆ್ಯಂಡ್ ಗ್ಯಾದರಿಂಗ್ ಇನ್ಫಾರ್ಮೇಷನ್. ಅಂದರೆ ಏನು ವಿದ್ಯಾರ್ಥಿಗಳ ಒಂದು ಸರೌಂಡಿಂಗ್ ಏರಿಯಾದಲ್ಲಿ ಒಂದು ಯಾವ ರೀತಿಯಾದಂಥ ಒಂದು ಏನು ಬ್ಲ್ಯಾಕ್ ಸ್ಮಿಥಿಂಗ್ ಅಂದರೆ ಕಬ್ಬಿಣವನ್ನು ಉತ್ಪಾದಿಸುತ್ತಾರೆ, ಐರಾನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡಿಬೋದು. ವಿಸಿಟಿಂಗ್ ಎ ಫ್ಯಾಕ್ಟರಿ ಆ್ಯಂಡ್ ದ ಸೂಪರ್ವೈಸೇಷನ್ ಆಫ್ ಟೀಚರ್. ಅಂದರೆ ಕಾರ್ಖಾನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡೋಗಿ ಸೊ ಅಲ್ಲಿ ನಥಿಂಗ್ ಡೌನ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಐರಾನ್, ಯಾವ ರೀತಿಯಾದ ಕಬ್ಬಿಣವನ್ನು ತಯಾರಿಸುತ್ತಾರೆ ಅನ್ನೋದ್ರ ಬಗ್ಗೆ ಶಿಕ್ಷಕರು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ತಿಳಿಸ್ಬೋದು. ಸೊ ಆನ್ಸರ್ ಈಸ್ 3 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಅಬೌಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ಸ್. ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಯಾವುದು ಸತ್ಯವಾಗಿಲ್ಲ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ದ ಮೈನ್ ಆಬ್ಜೆಕ್ಟಿವ್ ಆಫ್ ಸಚ್ ಟೆಸ್ಟ್ ಈಸ್ ಟು ಮೇಕ್ ಎ ಫೈನಲ್ ಜಡ್ಜ್ಮೆಂಟ್ ಅಬೌಟ್ ವೆದರ್ ಸ್ಟೂಡೆಂಟ್ಸ್ ಹ್ಯಾವ್ ಮೆಟ್ ದ ಲರ್ನಿಂಗ್ ಗೋಲ್ಸ್ ಆಫ್ ದ ಕೋರ್ಸ್. ಸೊ ಫೋರ್ತ್ ಒನ್ ಈಸ್ ಆನ್ಸರ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟ್ರೂ ಅಬೌಟ್ ಟೆಸ್ಟಿಂಗ್. ಟೆಸ್ಟಿಂಗಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಆನ್ಸರ್ ಈಸ್ ಇಟ್ ಈಸ್ ಎ ಗ್ರೌಂಡ್ ಫಾರ್ ಕ್ರಿಟಿಕಲ್ ಎಕ್ಸಾಮಿನೇಷನ್. ಓಕೆ, ಕ್ರಿಟಿಕಲ್ ಎಕ್ಸಾಮಿನೇಷನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸರಿ ಮತ್ತು ತಪ್ಪು ಯಾವುದು ಅಂತ ಚೂಸ್ ಮಾಡಬೇಕು. ಸ್ಟೇಟ್ಮೆಂಟ್ 1ರಲ್ಲಿ ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅಂದರೆ ಕಲಿಕೆ ಅನ್ನೋದು ನಿರಂತರವಾದ ಪ್ರಕ್ರಿಯೆಯಾಗಿರುತ್ತೆ. ಸ್ಟೇಟ್ಮೆಂಟ್ 2ರಲ್ಲಿ ಲರ್ನಿಂಗ್ ಕೆನಾಟ್ ಟೇಕ್ ಪ್ಲೇಸ್ ಔಟ್ಸೈಡ್ ದ ಸ್ಕೂಲ್
ಪರ್ಮಿಸಸ್. ಅಂದರೆ ಕಲಿಕೆ ಅನ್ನೋದು ಶಾಲೆ ಮತ್ತು ಹೊರಗೆ ಕಲಿಯುವಂತಹ ಪ್ರಕ್ರಿಯೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ಅಂದರೆ ಸ್ಟೇಟ್ಮೆಂಟ್ ಫಸ್ಟ್ ಈಸ್ ಟ್ರೂ. ಕಲಿಕೆ ಅನ್ನೋದು ನಿರಂತರವಾದ ಪ್ರಕ್ರಿಯೆ ಆಗಿರುತ್ತೆ. ಬಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಈಸ್ ಫಾಲ್ಸ್. ಅಂದರೆ ಕಲಿಕೆ ಹೊರಗೆ ಮತ್ತು ಶಾಲೆಯವರೆಗೆ ಕಲಿಯುವಂಥ ಪ್ರಕ್ರಿಯೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಒನ್ ರಾಂಗ್ ಆಗಿದೆ. ಹಾಗಾಗಿ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಇಲ್ಲೂ ಕೂಡ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಈಸ್ ಥರ್ಡ್ ಒನ್. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎ ಮತ್ತು ಆರ್ ಸರಿಯಾದ ಉತ್ತರಗಳಾಗಿವೆ. ಆರ್ ಅನ್ನೋದು ಎಗೆ ಸರಿಯಾದ ಒಂದು ವಿವರಣೆಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಇಲ್ಲೂ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ ಸೆಕೆಂಡ್. ಸೊ ಸ್ಟೇಟ್ಮೆಂಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆನ್ಸರ್ ಈಸ್ ಸೆಕೆಂಡ್ ಒನ್ ಆನ್ಸರ್ ಈಸ್ ರೈಟ್ ಆನ್ಸರ್. ಸ್ಟೇಟ್ಮೆಂಟ್ ಫಸ್ಟ್ ಈಸ್ ಫಾಲ್ಸ್. ಅಂದರೆ ಸ್ಟೇಟ್ಮೆಂಟ್ ಫಸ್ಟ್ ತಪ್ಪಾಗಿದೆ, ಬಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಈಸ್ ಟ್ರೂ, ಅಂದರೆ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಎ ಪ್ಲೇಸ್ ವೇರ್ ಡಾಕ್ಯುಮೆಂಟ್ಸ್ ಆ್ಯಂಡ್ manuscripts ಆರ್ ಸ್ಟೋರ್ಡ್ ಆ್ಯಂಡ್ ಟುಡೇ ಆಲ್ national and state governments have them to keep all their old official records and transactions is called. ಅಂದರೆ ಎಲ್ಲ ಹಳೆಯ ಒಂದು ಅಫಿಷಿಯಲ್ಸ್ ರೆಕಾರ್ಡ್ಸ್ಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು, ರಾಷ್ಟ್ರೀಯ ಆಗಿರ್ಬೋದು, ರಾಜ್ಯ ಸರ್ಕಾರಗಳ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕ್ರೋಢೀಕರಣ ಅಂದರೆ ಸ್ಟೋರ್ಡ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ ಅದಕ್ಕೆ ಸೆಕೆಂಡ್ ಒನ್ ಆರ್ಕೈವ್. ಆರ್ಕೈವ್ ಅಂತಂದರೆ ದಾಖಲೆ ಅಂತೇಳಿ ಕರಿತೀವಿ. ಸೊ ಅದನ್ನು ಯಾವುದು ನ್ಯಾಷನಲ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಸೊ ಅದನ್ನು ಆರ್ಕೈವ್, ದಾಖಲೆ ಅಂತ ಎಂದಾಗುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ತಮಿಳ್ ರೀಜನ್ ಈಸ್ ರಾಂಗ್. ಅಂದರೆ ತಮಿಳು ಧರ್ಮಕ್ಕೆ ಸಂಬಂಧಿಸಿದಂತೆ ಯಾವುದು ಸ್ಟೇಟ್ಮೆಂಟ್ಸ್ ತಪ್ಪಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಈಚ್ ಆಫ್ ದ 3 ಚೀಫ್ಸ್ ಆ್ಯಡ್ 3 ಸೆಂಟರ್ಸ್ ಆಫ್ ಪವರ್. ಸೊ ಇದು ಸೆಕೆಂಡ್ ಒನ್ ಆನ್ಸರ್ ಈಸ್ ರೈಟ್ ಆನ್ಸರ್. ಈಚ್ ಆಫ್ ದ 3 ಚೀಫ್ಸ್ ಆ್ಯಡ್ 3 ಸೆಂಟರ್ಸ್ ಆಫ್ ಪವರ್. ಕ್ವಶನ್. ಅಸೆಷನ್ ಅಂದರೆ ನಿರ್ದೇಶನ ಕೊಟ್ಟಿದ್ದಾರೆ. ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ರಿಲಿಜನ್. ಅಂದರೆ ರಾಜ್ಯ ಮತ್ತು ಧರ್ಮಗಳಿಗೆ ಮೇ ಬಿ ಎ ಬೋನ್ ಆಫ್ ಕನ್ಸೆಷನ್ ಟುಡೇಸ್ ಇಂಡಿಯನ್ ಪಾಲಿಸಿ, ಬಟ್ ಹಿಸ್ಟರಿ ಪ್ರೆಸೆಂಟ್ ವರ್ಕೇಬಲ್ ಸೊಲ್ಯೂಷನ್ಸ್. ಚೂಸ್ ದ ಅಪ್ರೋಪ್ರಿಯೇಟಿ ರೀಸನ್ಸ್. ಕರೆಕ್ಟಾದ ಆನ್ಸರನ್ನು ಇಲ್ಲಿ ಟಿಕ್ ಮಾಡಬೇಕು. ಎ ಟೆಂಪಲ್ಸ್ ವರ್ ಆಫ್ಟೆನ್ ಸೆಂಟ್ರಲ್ ಟು ಎಕಾನಮಿ ಆ್ಯಂಡ್ ಸೊಸೈಟಿ. The town of Ramdaspur had developed around the central Gurudwar called Harmandir Sahib. Next, Sufis were Muslims mystics who rejected outward religious and emphasized compassion for all fellow women being. Next, history is about the battles between different state and religion. So ಇಲ್ಲಿ A, B and C. A, B, C. So third one is right answer. Only A, B and C. Temples were often central to the economy and society. The town of Ramdaspur had developed around the central Gurudwar called Harmandir Sahib. Next, Sufis were Muslims mystics who rejected outward religiosity and emphasized compassion for all fellow human beings. So A, B ಮತ್ತು C is right answer. Next, unusual for the 12th century, Kalhana used a variety of sources. Unlike the writers Brahestis, he was often critical about rulers and their practices. His source included. So 12th century Kalhana used a variety of sources. Is earlier historians, eyewitness accounts, documents and inscriptions. Second one answer is right. Next one.
ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ವಿತ್ ರಿಕ್ವೈರ್ಡ್ ಟು ದ ಮರಾಠಸ್, ಅಂದರೆ ಮರಾಠ ಸಾಮ್ರಾಜ್ಯದ ಒಂದು ಇತಿಹಾಸದಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಆನ್ಸರ್ ಪವರ್ಫುಲ್ ವೇರಿಯಸ್ ಫ್ಯಾಮಿಲೀಸ್ ವರ್ ಕಾಲ್ಡ್ ದೇಶ್ಮುಖ್, ಅಂದರೆ ಮರಾಠರ ಮನೆತನ ದೇಶ್ಮುಖ ಮನೆತನ ಆಗಿತ್ತು. ಸೊ ಅದು ಧೈರ್ಯವಂತ ಮತ್ತು ಆ ಕುಟುಂಬ ಒಂದು ಶಕ್ತಿಯುತವಾದಂಥ ಒಂದು ಮನೆತನ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ B1 ಆನ್ಸರ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್, ಹಿಸ್ಟೋರಿಕಲ್ ಕ್ಲೈಮ್, ಇತಿಹಾಸಕ್ಕೆ ಸಂಬಂಧಿಸಿದಂತೆ ದ ಅಹೋಮ್ ಬ್ಯೂಲ್ಟ್ ಎ ಲಾರ್ಜ್ ಸ್ಟೇಟ್, ಅಂದರೆ ಅಹೋಮ್ ಅಥವಾ ಅಸ್ಸಾಂ ಅಂತೇಳಿ ಕರೀತಾರೆ. ಈ ಅಸ್ಸಾಂ ಅಥವಾ ಅಹೋಮ್ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯದ ಬಗ್ಗೆ ಒಂದು ಎವಿಡೆನ್ಸನ್ನು, ಸಾಕ್ಷಿಯನ್ನು, ಕರೆಕ್ಟಾದ ಒಂದು ಹೇಳಿಕೆಯನ್ನು ಇಲ್ಲಿ ಚೂಸ್ ಮಾಡಬೇಕು. ಸೊ ಇಲ್ಲಿ ಆನ್ಸರ್ ಈಸ್ ದ ಅಹೋಮ್ಸ್ ಅಥವಾ ಅಸ್ಸಾಮ್ಸ್ ಯೂಸ್ಡ್ ಫೈರ್ ಆರ್ಮ್ಸ್ ಟು ಬಿಲ್ಡ್ ಎ ಲಾರ್ಜ್ ಸ್ಟೇಟ್, ಅಂದರೆ ಒಂದು ಏನು ಅಹೋಮ್ ಸಾಮ್ರಾಜ್ಯ ಅನ್ನೋದು ಒಂದು ಮನೆತನ ಅತಿ ದೊಡ್ಡದಾದಂತಹ ಒಂದು ಸಾಮ್ರಾಜ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಇದು ತಿಳಿಸುತ್ತೆ. ಸೊ ಹಾಗಾಗಿ A1 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ವ್ಯಾಲಿಡಿಟಿ ಆಫ್ ದ ಫಾಲೋಯಿಂಗ್ ಆನ್ ಪ್ರೆಸೆಂಟ್ ರಿವೋರ್ಟ್ಸ್. ಇಲ್ಲಿ ಸ್ಟೇಟ್ಮೆಂಟ್, ಅಸರ್ಷನ್ ಮತ್ತು ರೀಸನ್, ನಿದರ್ಶನಗಳನ್ನು ಮತ್ತು ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 1859 ಅಂದರೆ 1859ನಲ್ಲಿ ಜಮೀನ್ದಾರು ಮತ್ತು ಪ್ಲಾಂಟರ್ಸ್, ಕೃಷಿಕರಿಗೆ ಸಂಬಂಧಿಸಿದಂಥ ಒಂದು ಹೋರಾಟ ಆಗಿರುತ್ತೆ. ಸೊ ಇಲ್ಲಿ ಕನ್ಕ್ಲೂಷನಲ್ಲಿ ವುಮೆನ್ ಟರ್ನ್ಡ್ ಅಪ್ ಟು ಫೈಟ್ ವಿತ್ ಪಾಟ್ಸ್, ಪ್ಯಾನ್ಸ್ ಆ್ಯಂಡ್ ಕಿಚನ್ ಇಂಪ್ಲಿಮೆಂಟ್ಸ್. ಸೊ ಇಲ್ಲಿ ಆನ್ಸರ್ ಈಸ್ ಅಸರ್ಷನ್, ರೀಸನ್ ಆ್ಯಂಡ್ ಕನ್ಕ್ಲೂಷನ್ ಆಲ್ ಆರ್ ವ್ಯಾಲಿಡ್, ಅಂದರೆ ನಿರ್ದೇಶನಗಳು ಮತ್ತು ಕಾರಣಗಳು ಏನು ಸಾರಾಂಶಗಳು ಇದಕ್ಕೆ ಕನ್ಕ್ಲೂಷನ್ ಆರ್ ವ್ಯಾಲಿಡ್ ಆಗಿರುತ್ತೆ. ಸೊ ಹಾಗಾಗಿ ಥರ್ಡ್ ಒನ್ ಆನ್ಸರ್ ಈಸ್ ಅಸರ್ಷನ್, ರೀಸನ್ ಆ್ಯಂಡ್ ಕನ್ಕ್ಲೂಷನ್ ಆಲ್ ಆರ್ ವ್ಯಾಲಿಡ್ ಈಸ್ ರೈಟ್ ಆನ್ಸರ್. ಸ್ನೇಹಿತರೆ, ಇದಿಷ್ಟು CTET ಪರೀಕ್ಷೆಯ 7 ಮತ್ತು 2 2026ರಲ್ಲಿ ನಡೆದ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಸಂಭವನೀಯ ಕೀ ಉತ್ತರಗಳಾಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.